ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಾವು ಗಸಗಸೆ ಪಾಯಸ ಮಾಡೋಣ. ಗಸಗಸೆ ಪಾಯಸ ಅಂದ ತಕ್ಷಣ ನಿಮಗೆಲ್ಲ ಏನು ನೆನಪಾಯಿತು ಅಂತ ನಂಗೆ ಗೊತ್ತು. ಗಸಗಸೆ ಪಾಯಸ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಅಕ್ಕಿ ಮತ್ತು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿವತ್ತು ಗಸಗಸೆ ಪಾಯಸನ 5 ಜನಕ್ಕೆ ಮಾಡ್ತಿದ್ದೀನಿ. ಹಾಗಾಗಿ ನಾನು ಒಂದು ಸ್ವಲ್ಪ ಅಕ್ಕಿ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಬಿಟ್ಟು ಆ ಕ್ವಾಂಟಿಟಿಲಿ ಅಕ್ಕಿ ತೊಗೊಳ್ಳಿ. ಅಕ್ಕಿ ಜಾಸ್ತಿ ಇದ್ದರೆ ತುಂಬ ತಿಕ್ಕಾಗಿ ಆಗ್ಬಿಡುತ್ತೆ. ಗಸಗಸೆ ಪಾಯಸ ತುಂಬ ತಿಕ್ಕಾಗಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ. ಹಾಗೆ ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಬಿಟ್ಟು ಬೆಲ್ಲನ ಕರ್ಗೋಕೊಳ್ಳಿ ಸಾಕು. ಪಾಕ ಏನು ಬರೋದು ಬೇಡ. ನಾನು 3 ಅಚ್ಚು ಹಾಕ್ಕೊಂಡಿದ್ದೀನಿ ಬೆಲ್ಲ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಕ್ಕಿ ಮತ್ತು ಗಸಗಸೆ ಒಂದೆರಡು ಗೋಡಂಬಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ತೊಗೊಂಡು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರಗಿದ ನಂತರ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ, ಹಾಗೆ ನಾವು ಬೆಲ್ಲ ಕರಗಿಸಿಟ್ಟಿದ್ವಲ್ಲ ಅದನ್ನೂ ಇದರಲ್ಲಿ ಹಾಕ್ಬಿಟ್ಟು ಹಾಗೆ ಒಂದು 2 ಬೌಲ್ ಹಾಲು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಗಸಗಸೆ ಪಾಯಸ ರೆಡಿ ಆಯಿತು. ನನ್ನೊಂದು ಸ್ವಲ್ಪ ತಿಕ್ಕಾಗಿ ಆಗಿಬಿಟ್ಟಿತ್ತು. ನಾನು ಇನ್ನೂ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.